ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಬೆಳ್ಳಂಬೆಳಗ್ಗೆ ಚಿರತೆಯನ್ನ ಕಂಡು ಅಲ್ಲಿನ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಅಂದ್ರೆ ಕಾಡಿನಿಂದ ನಾಡಿಗೆ ಬಂದಿದ್ದು ಅಲ್ಲದೆ ಮನೆಯಲ್ಲೇ ಅವತ್ಬಿಟ್ಟಿದೆ ಚಿರತೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನಾಡಿಗೇರ್ ಓಣಿಯ ಮನೆಯಲ್ಲಿ ಚಿರತೆ ಇರೋದು ಗೊತ್ತಾಗಿದೆ. ಚಿರತೆ ಕಂಡು ಏರಿಯಾದ ಜನ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಆಪರೇಷನ್ ಚಿರತೆ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಬೇಕು, ಬಟ್ ಅವ್ರು ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಚಿರತೆಯನ್ನು ಆದಷ್ಟು ಬೇಗ ಸೆರೆ ಹಿಡಿದು ವಾಪಸ್ ಅರಣ್ಯಕ್ಕೆ ಬಿಡಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಚಿರತೆ ನೋಡಿ ಆ ಸಣ್ಣ ಜಾಗದಲ್ಲಿ ಇರೋದನ್ನು ಗಮನಿಸ್ತಾ ಇದ್ದೀರಾ. ಒಬ್ಬರು ಮನೆ ಅಂತೆ ಇದು. ಅಲ್ಲೆಲ್ಲ ನೆಟ್ಟನ್ನು ಈಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡೋಕ್ಕೂ ಮುಂಚೆ ಚಿರತೆ ಎಲ್ಲೂ ತಪ್ಪಿಸ್ಕೊಳ್ಬಾರ್ದು ಅಂತ. ಆಮೇಲೆ ತುಂಬ ಸಣ್ಣ ಜಾಗ ಆಗಿರೋದ್ರಿಂದ, ಚಿಕ್ಕ ಓಣಿ ಥರ ಪ್ರದೇಶ ಇರೋದ್ರಿಂದ ಮತ್ತೆ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಫಸ್ಟು ಪ್ಲೇಸನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು. ನೆಟ್ ಹಾಕೋದ್ರ ಮೂಲಕ, ಬಲೆ ಹಾಕೋದ್ರ ಮೂಲಕ ಆ ಇಡೀ ಪ್ಲೇಸನ್ನ ಚಿರತೆ ಎಲ್ಲೂ ತಪ್ಪಿಸ್ಕೊಳ್ಳದೇ ಇರೋ ರೀತಿಯಲ್ಲಿ ನೋಡಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದಿದ್ದಾರೆ. ಬಲೆ ಹಾಕೋ ಕೆಲಸವನ್ನು ಮೊದಲಿಗೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ. ಈಗ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ಎಷ್ಟೊತ್ತಕ್ಕೆ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗುತ್ತೆ? ಯಾಕಂದರೆ ಮೊದಲು ಅರವಳಿಕೆ ಮದ್ದನ್ನು ಚುಚ್ಚಬೇಕಾಗತ್ತೆ, ಅದನ್ನು ಕರೆಕ್ಟಾಗಿ ಪಾಯಿಂಟಲ್ಲಿ ಚುಚ್ಚಬೇಕು. ಹೆಚ್ಚು ಕಡಿಮೆ ಆದರೂ ಕೂಡ ಆ ಚಿರತೆ ಸಾವನ್ನಪ್ಪುವಂಥ ಆತಂಕ ಇರುತ್ತೆ. ಮತ್ತು ಕಾರ್ಯಾಚರಣೆ ಬಹುದೊಡ್ಡ ಸವಾಲು ಅನಿಸುತ್ತೆ. ಆ ಓಣಿ ಪ್ರದೇಶ ನೋಡ್ತಾ ಇದ್ರೆ ವಿಪರೀತ ಕಿರಿದಾದ ಜಾಗದಲ್ಲಿ ಕಾರ್ಯಾಚರಣೆ ಮಾಡಬೇಕು. ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ? ಎಷ್ಟೊತ್ತು ಬೇಕಾಗುತ್ತೆ ಕಾರ್ಯಾಚರಣೆ ಮುಗಿಯೋದಕ್ಕೆ? ಮಮತಾ, ಈಗಾಗಲೇ ಕಳೆದ 3 ಗಂಟೆಗಳಿಂದ ಸತತ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ನಾನು ಈಗ ರಾಣೆಬೆನ್ನೂರು ನಗರದ ನಾಡಿಗೇರ್ ಓಣಿಯಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಈಗಾಗಲೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಬಲೆಯನ್ನು ಹಾಕಿರುವಂಥದ್ದು. ಸಂಪೂರ್ಣವಾಗಿ ಕಾಕಿಯವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಪಕ್ಕದ ಮನೆಗೆ ಸಂಧಿಯ ಭಾಗದಲ್ಲಿ ಈಗಾಗಲೇ ಚಿರತೆ ಜಂಪ್ ಮಾಡಿ ಹೋಗಿರುವಂಥದ್ದು. ಹೀಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ಎಲ್ಲವೂ ಕೂಡ ಅಂದರೆ ಬೇರೆ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸುತ್ತಲೂ ಕೂಡ ಮೇಲೆ ಮತ್ತು ಕೆಳಭಾಗದ ದೃಶ್ಯದಲ್ಲಿ ಕೂಡ ನೋಡಬಹುದು. ನಾವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಲೆಯನ್ನು ಹಾಕಿ ಹೆಣೆದಿರುವಂಥದ್ದು. ಅಂದರೆ ಅಪ್ಪಿತಪ್ಪಿಯೂ ಕೂಡ ಅದು ಹೊರಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಈಗಾಗಲೇ 200ಕ್ಕೂ ಅಧಿಕ ಪೊಲೀಸರು ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಈಗಾಗಲೇ ಬೋನನ್ನು ಕೂಡ ರೆಡಿ ಮಾಡುವಂಥದ್ದು. ಇದೇ ಒಂದು ಇಕ್ಕಟ್ಟಿನ ಸ್ಥಳದಲ್ಲಿಯೇ ಕೂಡ ಈಗಾಗಲೇ ಚಿರತೆ ಇರುವಂಥದ್ದು. ಹೀಗಾಗಿ ಮೇಲ್ಭಾಗ ಮತ್ತು ಎಲ್ಲ ಕೂಡ ಸುತ್ತುವರೆದ ಭಾಗದಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಎಲ್ಲವೂ ಕೂಡ ಬಲೆಯನ್ನು ಹಾಕಿ ಹೆಣೆದಿರುವಂಥದ್ದು. ಅಪ್ಪಿತಪ್ಪಿಯೂ ಕೂಡ ಹೊರಗಡೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಚಿರತೆ ಯಶಸ್ವಿ ಕಾರ್ಯಾಚರಣೆ ಮಾಡಲಿಕ್ಕೆ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ RFO ಇದ್ದಾರೆ, ಅವರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಸರ್, ಯಾವ ರೀತಿ ಕಾರ್ಯಾಚರಣೆ ಇದೆ? ಬೆಳಗಿನಿಂದ ಹರಸಾಹಸ ಮಾಡ್ತೀರಿ. ಅರವಳಿಕೆ ಚುಚ್ಚುಮದ್ದು ಏನು ಕೊಟ್ಟಿದ್ದಾರೆ, ಹೇಗೆ ಸರ್? ಬರ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ಕೊಡೋಕ್ಕೆ ಗದಗ ಬಿಂಕಕಟ್ಟೆ ಝೂಯಿಂದ ಬರ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಇಮಿಡಿಯೇಟಾಗಿ ಟ್ರ್ಯಾಂಕ್ಲೈಸ್ ಮಾಡ್ಕೊಂಡು ರೆಸ್ಕ್ಯೂ ಮಾಡೋಂಥ ಮಾಡ್ತಾ ಇದ್ದೀವಿ. ಸೇಫ್ಟಿಗಾಗಿ ಎಲ್ಲ ಕಡೆ ಬಲೆ ಹಾಕಿದ್ದೀವಿ. ಅವನು ಡ್ರೋನ್ ಕ್ಯಾಮ್ರಾದಲ್ಲೂ ಅದು ಎಲ್ಲಿ ಕೂತಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡ್ತಾರೆ. ರೈಟ್. ಮುಂದಿನ ಹಂತದಲ್ಲಿ ಮಾಹಿತಿ ಪಡಿತಾ ಹೋಗ್ತೀನಿ. ಧನ್ಯವಾದ ಫಕೀರಯ್ಯ. ಈಗ ಗಮನಿಸ್ತಾ ಇದ್ದೀರಾ ನೀವು, ಪಾಪ ಬೇಕಾಗಿರುವ ಎಲ್ಲ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ತುಂಬ ರಿಸ್ಕಿ ಇದೆ. ಆ ಪ್ರದೇಶ ನೋಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಬೋದು. ತಜ್ಞರು ಬಂದ ತಕ್ಷಣ ಅವ್ರ ಕಡೆಯಿಂದ ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನು ನೀಡಿ ಅದನ್ನು ರೆಸ್ಕ್ಯೂ ಮಾಡಿಕೊಂಡು ಮೇಲಾಧಿಕಾರಿಗಳ ನಿರ್ದೇಶನ ನಡ್ಕೋತೀವಿ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸವಾಲಿನ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸ್ಪಾಟ್ಗೆ ಅರವಳಿಕೆ ಚುಚ್ಚುಮದ್ದು ತಜ್ಞರು ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.